ದುರಂತದಲ್ಲಿ ರಿಯಲ್ ಹೀರೋನ ದಾರುಣ ಸಾವಾಗಿದೆ. ದುರಂತದಿಂದ 30 ಜನರ ಜೀವ ಉಳಿಸಿದಂತಹವನು ನದಿಯಲ್ಲಿ ಕೊಚ್ಚೋಗಿದ್ದಾನೆ. ರಿಯಲ್ ಹೀರೋ ಪ್ರಜೀಶನ್ನ ನೆನೆದು ಚೂರಲ್ಮಲೈ ಜನ ಈಗ ಕಣ್ಣೀರ್ ಹಾಕ್ತಿದ್ದಾರೆ. ಪ್ರವಾಹದ ವೇಳೆ ಜೀಪ್ನಲ್ಲಿ ಹಲವರನ್ನ ರಕ್ಷಿಸಿದ್ದ ಈ ಪ್ರಜೀಶ್ 30 ಜನರನ್ನ ರಕ್ಷಿಸಿ ಈತನೇ ನದಿಯಲ್ಲಿ ಕೊಚ್ಚೋಗಿದ್ದಾನೆ. ಗುಡ್ಡ ಕುಸಿದ ವೇಳೆ ಗ್ರಾಮಸ್ಥರ ನೆರವಿಗೆ ಧಾವಿಸಿದ್ದೇ ಪ್ರಜೀಶ್. ದುರಂತ ಸ್ಥಳದಿಂದ ಸಂತ್ರಸ್ತರನ್ನ ಸುರಕ್ಷಿತವಾದಂತಹ ಸ್ಥಳಕ್ಕೆ ರವಾನಿಸಿದ್ದಾಯಿತು. ಜನರ ರಕ್ಷಣೆ ವೇಳೆ ನದಿಯಲ್ಲಿ ಕೊಚ್ಚೋಗಿದ್ದಾನೆ ಪ್ರಜೀಶ್. ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಈ ವ್ಯಕ್ತಿ ದುರಂತದಲ್ಲಿ 30 ಜನರನ್ನ ರಕ್ಷಣೆ ಮಾಡಿ ನಂತರ ಇವರೇ ನದಿಯಲ್ಲಿ ಕೊಚ್ಚೋಗಿದ್ದಾರೆ. ಭಾರಿ ಮಳೆಗೆ ಸೇತುವೆ ಸಮೇತ ಪ್ರಜೀಶ್ ಕೊಚ್ಚೋಗಿದ್ದಾರೆ. ಪ್ರಜೀಶ್ಗಾಗಿ ಸೇನಾ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಮೃತದೇಹ ಸಿಕ್ಕರೂ ಸಹ ಪ್ರಜೀಶ್ನ ಶವ ಎಂಬುದು ಪತ್ತೆ ಆಗ್ತಾ ಇಲ್ಲ. ಪ್ರಜೀಶ್ ಸಾಹಸ ಮತ್ತು ಸಹಾಯವನ್ನ ಈಗ ಗ್ರಾಮಸ್ಥರು ನೆನೆದು ಕಣ್ಣೀರಿಡ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ಪ್ರಜೀಶ್ ಸಾಹಸವನ್ನ ಬಿಚ್ಚಿಟ್ಟಿದ್ದಾರೆ ಜನ. ಕೇರಳದ ಭೂಕುಸಿತದ ಭೀಕರತೆ ಭಯಂಕರವಾಗಿರ್ತಕ್ಕಂಥದ್ದು. ಚೂರಲ್ಮಲೈ ಗ್ರಾಮದ ಸುಮಾರು 100ಕ್ಕೂ ಅಧಿಕ ಮನೆಗಳು ಒಂದೇ ಸ್ಥಳದಲ್ಲಿ ನೆಲಸಮ ಆಗಿರ್ತಕ್ಕಂಥದ್ದು. ಏನು ಆ ಒಂದು ಮಧ್ಯರಾತ್ರಿ ಭೂಕುಸಿತ ಆದಂಥ ಸಂದರ್ಭದಲ್ಲಿ ಬಂದಂಥ ಜೋರು ನೀರು ಮತ್ತು ಮಣ್ಣು ಏನಿತ್ತು, ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನರನ್ನ ಕಾಪಾಡುವಂಥದ್ದಾಯಿತು. ಈ ಊರಿನ ಹೀರೋ ಒಬ್ಬ ಇದ್ದಾನೆ. ಆತ ಸಾಕಷ್ಟು ಜನರನ್ನ ಏನು ನಾವು ಈಗ ಕೊಲಾಪ್ಸ್ ಆಗಿರ್ತಕ್ಕಂಥ ಸೇತುವೆ ನೋಡ್ತೀವಿ, ಆ ಸೇತುವೆಯನ್ನು ದಾಟಿಸಿದಂತನು ಜೀಪ್ನಲ್ಲಿ. ಆದರೆ ಜನರನ್ನ ರಕ್ಷಣೆ ಮಾಡ್ತಾನೆ ಕೂಡ ಆತ ಕೊನೆಯುಸಿರೆಳೆದಿದ್ದಾನೆ. ಆತನ ಶವ ಕೂಡ ಇನ್ನೂ ಸಿಕ್ಕಿಲ್ಲ. ಅಂಥದ್ದೊಬ್ಬ ಹೀರೋನ ಕತೆ ಹೇಳುವಂಥದ್ದು ಈ ಸ್ಟೋರಿ. ನೀವು ನೋಡ್ತಾ ಇರ್ತಕ್ಕಂಥದ್ದು ಚೂರಲ್ಮಲೈ ಗ್ರಾಮದ ಏನು PHC ಸೆಂಟರ್ ಅಂತ ಏನು ಹೇಳ್ತೀವಿ, ಆ ಒಂದು ಜಾಗ ಟೀ ಎಸ್ಟೇಟ್ ಇರ್ತಕ್ಕಂಥ ಜಾಗ. ಈ ಎಸ್ಟೇಟ್ನಲ್ಲಿ ಸುಮಾರು 18 ಮನೆಗಳು, ಒಂದೇ ಎಸ್ಟೇಟ್ನಲ್ಲಿ 18 ಮನೆಗಳು ಕೊಚ್ಚಿ ಹೋಗಿವೆ. ಆ ಒಂದು ಎಸ್ಟೇಟ್ನಲ್ಲೇ ಕೂಡ ಆತ ಇರ್ತಾ ಇದ್ದ. ಆತ ಇದೇ ಗ್ರಾಮದವನು, ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆತನಿಗೆ 30 ವರ್ಷ ಆಗಿತ್ತು. ಆ 30 ವರ್ಷದ ಯುವಕ ಏನಿದ್ದ, ಆ ಯುವಕ ಇಲ್ಲಿ ಫ್ಲಡ್ ಆಗುವಂತ ಸಂದರ್ಭದಲ್ಲಿ, ನದಿ ಉಕ್ಕಿ ಹರಿಯುವಂತ ಸಂದರ್ಭದಲ್ಲಿ, ಮಣ್ಣು ರಾಡಿ ಬರುವಂತ ಸಂದರ್ಭದಲ್ಲಿ ಇದ್ದಂತ ವಯಸ್ಕರನ್ನ, ಮಹಿಳೆಯರನ್ನ ತನ್ನ ಜೀಪ್ನಲ್ಲಿ ರೆಸ್ಕ್ಯೂ ಮಾಡ್ತಾ ಇದ್ದ. ರೆಸ್ಕ್ಯೂ ಮಾಡಿ ಸಾಕಷ್ಟು ಜನರನ್ನ ದಡ ಸೇರಿಸ್ತಾ ಮತ್ತೆ ಕೂಡ ರಕ್ಷಣೆ ಮಾಡಕ್ಕೆ ಹೋದಂಥವನು ಇವತ್ತು ಶವವಾಗಿದ್ದಾನೆ, ನಾಪತ್ತೆಯಾಗಿದ್ದಾನೆ. ಆದರೆ ಆತನ ಮೃತದೇಹ ಕೂಡ ಇನ್ನೂ ಸಿಗ್ತಾ ಇಲ್ಲ. ಇಂಥ ಒಬ್ಬ ಹೀರೋ ಕತೆ ಹೇಳುವಂಥ ಸ್ಟೋರಿ ಇದಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ವಿವರಿಸ್ತಾರೆ ಬನ್ನಿ ಸ್ಥಳೀಯರೇ ಆಗಿರ್ತಕ್ಕಂಥ ರಾಜ್ಕುಮಾರ್ ಅವರು. ಸರ್, ಯಾರು ಸರ್ ಆ ಹುಡುಗ? ಆ ಹುಡುಗನ ಹೆಸರೇನು ಸರ್? ಸರ್, ಅವನ ಹೆಸರು ಪ್ರಜೀಶ್ ಅಂತ, 30 ವರ್ಷ. ಅವನಿರೋದು ಅಲ್ಲಿ ಒಂದು 3 ಮನೆಗಳಿದೆ ಸರ್. ಅಲ್ಲಿ ಮನೆಗಳು ಅಂದ್ರೆ ಎಸ್ಟೇಟ್ದು ಕ್ವಾರ್ಟರ್ಸ್ ಇದೆ. ಒಂದು ಎಸ್ಟೇಟ್ ಕ್ವಾರ್ಟರ್ಸ್ ಅಲ್ಲಿ ಸುಮಾರು 18 ರೂಮ್ಗಳು, ಮನೆಗಳು ಬರುತ್ತೆ. ಈ ಎಸ್ಟೇಟ್ ಇಲ್ಲಿರೋ ಎಂಪ್ಲಾಯೀಸ್ಗೆಲ್ಲ ಪ್ರೊವೈಡ್ ಮಾಡಿರೋ ಮನೆಗಳು. ಅಲ್ಲಿದು ಇದು ಮಾಡ್ತಾ ಇದೆ ಸರ್. ಅಲ್ಲಿಂದ ಅವ ಸುಮಾರು ಜನಗಳನ್ನ ಅಲ್ಲಿಂದೆಲ್ಲ ಕಾಪಾಡಿ ಸೇಫ್ಟಿ ಆಗಿರೋ ಒಂದು ಜಾಗ ಆ ಕಡೆಗೆಲ್ಲ ಶಿಫ್ಟ್ ಮಾಡ್ಬಿಟ್ಟು ಅಲ್ಲಿಂದ ಜೀಪ್ ತಗೊಂಡು ಹಂಗೆ ಬಂದು ಅವ ಈ ಕಡೆ ಬಂದು ಇಲ್ಲಿ ಒಂದು ಸೇತುವೆ ಇದೆ ಸರ್. ಅದು ಇಲ್ಲೊಂದು ಸೇತುವೆ ದಾಟಿ ಸೇತುವೆ ಇತ್ತು, ಇದಿತ್ತು. ಇಲ್ಲಿಂದ ಹೋಗಿ ಆ ಬ್ಯಾಕ್ ಸೈಡ್, ಸ್ಕೂಲ್ದು ಬ್ಯಾಕ್ ಸೈಡ್ ಒಂದು ಸುಮಾರು ಮನೆಗಳಿದೆ. ಅಲ್ಲಿ ಹೋಗಿ ಅಲ್ಲಿಂದ ಇರೋರನ್ನ ಸ್ವಲ್ಪ ಕಾಪಾಡ್ಕೊಂಡು ರಿಟರ್ನ್ ಬರೋಷ್ಟಕ್ಕೆ ಅವನದೇ ಇದರಲ್ಲಿ ಆ ಸೇತುವೆ ಸಮೇತ ಅವ ಹೋಗ್ಬಿಟ್ಟಿದೆ. ಪ್ರಜೀಶ್ ಅಂತ ಹುಡುಗ ಇಲ್ಲೇ ಇರ್ತಾ ಇದ್ದ, ಟೀ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿದ್ರು. ಕೆಲಸ ಇದ್ರು, ಅವ ಎಲ್ಲದಕ್ಕೂ ಇನ್ವಾಲ್ವ್ ಆಗಿ ಓಡಾಡ್ತಾ ಇತ್ತು. ದೇವಸ್ಥಾನ ಕೆಲಸಗಳಾಗ್ಲಿ, ಏನೇ ಒಂದು ಫಂಕ್ಷನ್ ಆಗ್ಲಿ, ಏನೇ ಇದ್ರು ಫುಲ್ ಆಕ್ಟಿವ್ ಆಗಿ ಓಡಾಡ್ತಾ ಇತ್ತು ಈ ಪ್ರಜೀಶ್ ಅಂತ. ಎಲ್ರು ಅದೇ ಇಲ್ಲಿ ಈಗ ನಮ್ಮ ಫ್ರೆಂಡ್ಸ್, ಈಗ ಉಳ್ಕೊಂಡಿರೋ ಫ್ರೆಂಡ್ಸ್ಗಳೆಲ್ಲ ಅದೇ ಹೇಳ್ತಾ ಇರೋದು. ಅಷ್ಟು ಹೆಲ್ಪ್ಫುಲ್ ಆಗಿರೋ ಹುಡುಗನಿತ್ತು. ಇದು ಅತಿ ದುಃಖ ತರುವಂತಹ ಸಂದರ್ಭ. ಯಾಕಂತಂದ್ರೆ ಕಷ್ಟದ ಸಂದರ್ಭದಲ್ಲಿ ಸಹಾಯಕ್ಕೆ ಬರ್ತಕ್ಕಂಥವ್ರು ಏನಿದ್ದಾರೆ ಅವರು ತಮ್ಮ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಆ ಒಂದು ಪ್ರದೇಶ ಏನಿದ್ದಾರೆ ಅವರು ಈಗ ಕಾಣೆಯಾಗಿರ್ಬೋದು, ಇಲ್ಲದೆ ಇರ್ಬೋದು. ಆದರೆ ಇಲ್ಲಿರ್ತಕ್ಕಂಥ ಜನರ ಪಾಲಿಗೆ ಆತ ಹೀರೋ ಆಗಿರ್ತಕ್ಕಂಥದ್ದು. ಭೂಕುಸಿತದ ಸಂದರ್ಭದಲ್ಲೂ ಕೂಡ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ದಡ ಸೇರಿಸ್ತಾ ಇದ್ದ. ಆದರೆ ಆ ದೇವರು ದಡ ಸೇರಿಸ್ತಾ ಇದ್ದಂಥವನ್ನ ಆತನ ಜೊತೆಗೆ ಕರ್ಕೊಂಡು ಬಿಟ್ಟಿದ್ದಾನೆ. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೇರಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.